ಪಂಚರಾಜ್ಯ ಚುನಾವಣೆಗೆ ಕೌಂಟ್ಡೌನ್ ಶುರುವಾಗಿದೆ. ಇನ್ನೇನು 3 ದಿನಗಳಲ್ಲಿ ಚುನಾವಣೆ ನಡೆಯಲಿದೆ. ಇತ್ತ ಅಭ್ಯರ್ಥಿಗಳು ಕೂಡ ಅಬ್ಬರದ ಪ್ರಚಾರವನ್ನ ಮಾಡ್ತಿದ್ದಾರೆ. ಗೆಲುವಿಗಾಗಿ ಹಲವು ಸರ್ಕಸ್ಗಳನ್ನ ಮಾಡ್ತಿದ್ದಾರೆ. ಈ ಮಧ್ಯೆ ಕಾಂಗ್ರೆಸ್ಗೆ ಭಾರಿ ಆಘಾತವಾಗುವಂತಹ ಘಟನೆಗಳು ನಡೆದಿವೆ. ಈಗ ಪ್ರಬಲ ಕಾಂಗ್ರೆಸ್ಸಿಗ ಬೀರ್ ಕುಮಾರ್ ಕೊನ್ವಾರ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನ ನೀಡಿದ್ದು, ಅಸ್ಸಾಂ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಗೌರವ್ ಗೊಗೊಯ್ಗೆ ಪತ್ರವನ್ನ ಬರೆದಿದ್ದಾರೆ. ಬೀರ್ ಕುಮಾರ್ ಕೊನ್ವಾರ್ ಅವರು ಮೋರಿಗಾಂವ್ ಜಿಲ್ಲಾ ಕಾಂಗ್ರೆಸ್ನ ಸಂಘಟನಾತ್ಮಕ ಸ್ಥಾನದಲ್ಲಿ ಮುಖ್ಯ ಪಾತ್ರವನ್ನ ವಹಿಸ್ತಾ ಇದ್ರು. ಈಗ ಅವರ ರಾಜೀನಾಮೆಯು ಜಿಲ್ಲಾ ಮಟ್ಟದಲ್ಲಿ ಪಕ್ಷದ ಸಂಘಟನೆಯ ಮೇಲೆ ಗಮನಾರ್ಹ ಪರಿಣಾಮ ಬೀರಲಿದೆ ಅಂತ ರಾಜಕೀಯ ತಜ್ಞರು ಹೇಳ್ತಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇನ್ನೊಂದು ದೊಡ್ಡ ಆಘಾತ ಅಂದ್ರೆ ಪಾರ್ಥ ಪ್ರತಿಮ್ ಬೋರಾ ಅವರ ರಾಜೀನಾಮೆ. ಈಗ ಅವರು ನಡುವಾರ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ರು. ಚುನಾವಣೆಗೆ ಕೇವಲ 3 ದಿನಗಳು ಬಾಕಿ ಇರುವಾಗ ಎಪಿಸಿಸಿಯ ಎಲ್ಲಾ ಜವಾಬ್ದಾರಿಗಳು ಮತ್ತು ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನ ನೀಡಿದ್ದಾರೆ. ಇದು ಪಕ್ಷಕ್ಕೆ ತುಂಬಾ ದೊಡ್ಡ ಹೊಡೆತವಾಗಿದೆ. ಪಾರ್ಥ ಪ್ರತಿಮ್ ಬೋರಾ ಅವರು ಅಸ್ಸಾಂ ಕಾಂಗ್ರೆಸ್ನಲ್ಲಿ ಪ್ರಮುಖ ನಾಯಕರಲ್ಲಿ ಒಬ್ಬರಾಗಿದ್ರು. ಅವರ ರಾಜೀನಾಮೆಯು ಈಗ ಪಕ್ಷದ ಚುನಾವಣಾ ತಂತ್ರ ಮತ್ತು ಸ್ಥಳೀಯ ಸಂಘಟನೆಯನ್ನ ದುರ್ಬಲಗೊಳಿಸಲಿದೆ ಅಂತ ಹೇಳಲಾಗ್ತಾ ಇದೆ. ಈ 2 ರಾಜೀನಾಮೆಗಳು ಈಗ ಒಂದರ ನಂತರ ಒಂದು ಬಂದಿರೋದು ಕಾಂಗ್ರೆಸ್ ಪಕ್ಷದಲ್ಲಿ ಏನೋ ತೊಂದರೆ ಇದೆ ಎಂಬ ಸಂದೇಶವನ್ನ ನೀಡ್ತಾ ಇದೆ. ಚುನಾವಣೆಯ ಸಮಯದಲ್ಲಿ ಈಗ ನಾಯಕರು ಪಕ್ಷವನ್ನ ತೊರೆಯುವುದು ಸಾಮಾನ್ಯವಲ್ಲ. ಇದು ಪಕ್ಷದ ನಾಯಕತ್ವದ ಮೇಲೆ ಪ್ರಶ್ನೆಗಳನ್ನ ಎತ್ತುತ್ತಾ ಇದೆ. ಇನ್ನು ಅಸ್ಸಾಂನಲ್ಲಿ ಕಾಂಗ್ರೆಸ್ ಈಗಾಗಲೇ ಬಲವಾದ ಪ್ರತಿಸ್ಪರ್ಧೆಯನ್ನ ಎದುರಿಸ್ತಾ ಇದೆ. ಬಿಜೆಪಿ ಮತ್ತು ಇತರ ಪಕ್ಷಗಳು ತಮ್ಮ ಪ್ರಚಾರವನ್ನ ತೀವ್ರಗೊಳಿಸ್ತಾ ಇರುವಂತಹ ಸಮಯದಲ್ಲಿ ಈ ರೀತಿಯ ಆಂತರಿಕ ಸಮಸ್ಯೆಗಳು ಪಕ್ಷಕ್ಕೆ ದೊಡ್ಡ ನಷ್ಟವನ್ನ ಉಂಟು ಮಾಡ್ತಿವೆ. ಇನ್ನು ಪಕ್ಷದೊಳಗೆ ಅಸಮಾಧಾನ, ಸ್ಥಳೀಯ ನಾಯಕರ ನಡುವಿನ ಭಿನ್ನಾಭಿಪ್ರಾಯಗಳು ಮತ್ತು ನಾಯಕತ್ವದ ನಿರ್ಧಾರಗಳು ಇಂತಹ ರಾಜೀನಾಮೆಗೆ ಕಾರಣವಾಗಿರಬಹುದು ಅಂತ ರಾಜಕೀಯ ವಿಶ್ಲೇಷಕರು ಹೇಳ್ತಿದ್ದಾರೆ. ಇನ್ನು ರಾಜೀನಾಮೆ ನೀಡಿದ ನಾಯಕರೊಂದಿಗೆ ಮಾತುಕತೆಯನ್ನು ನಡೆಸಿ ಅವರನ್ನ ಮತ್ತೆ ಪಕ್ಷಕ್ಕೆ ಕರೆಯಿಸುವಂತಹ ಪ್ರಯತ್ನಗಳು ನಡೆಯಬಹುದು ಅಂತ ಹಲವರು ಊಹಿಸುತ್ತಿದ್ದಾರೆ. ಇನ್ನು ಅಸ್ಸಾಂನಲ್ಲಿ ಕಾಂಗ್ರೆಸ್ ತನ್ನ ಹಳೆಯ ಬಲವನ್ನ ಮತ್ತೆ ಪಡೆಯೋಕೆ ಹೋರಾಡ್ತಾ ಇದೆ. ಆದ್ರೆ ಈ ರೀತಿಯ ಆಂತರಿಕ ಭಿನ್ನಾಭಿಪ್ರಾಯಗಳು ಪಕ್ಷದ ಚುನಾವಣಾ ಅವಕಾಶಗಳನ್ನ ಕಡಿಮೆ ಮಾಡ್ತಾ ಇವೆ ಅನ್ನುವುದಂತೂ ನಿಜ.